ಆ, ನಮಸ್ಕಾರ. ನನ್ನ ಹೆಸರು ಲತೀಶ್ ಡೊಕೊಮಮ್ಸ್ ಅಂತ. ನನ್ನ ಎಲ್ರು ಅನ್ನಪೂರ್ಣೇಶ್ವರ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಹತ್ರ ಬಂದೋರ್ಗೆಲ್ರಿಗೂ ನಾನು ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸ್ಕೊಡ್ತೀನಿ. ಯಾರನ್ನೂ ಹಾಗೆ ಉಪವಾಸ ಕಳ್ಸಲ್ಲ. ಅದೆಷ್ಟ್ ಜನ ಇದ್ರು ಊಟದ ಜೊತೆ ಎಲ್ಲ ಹಾಕಿ ಕಳ್ಸೋದ್ರಿಂದ ನನ್ನ ಎಲ್ರು ಕೂಡ ಅನ್ನಪೂರ್ಣೇಶ್ವರ ಅಂತ ಕರೀತಾರೆ. ಸರ್, ನಾನು ಎಷ್ಟು ರಿಚ್ ಇದ್ದೀನಿ ಅಂದ್ರೆ ನನ್ನ ಹತ್ರ ಬರೀ ಒಂದ್ ನಾಯಿನೇ 100 ಕೋಟಿಗ್ ಬೆಲೆ ಬಾಳುತ್ತೆ. ಇವಾಗ ನಾನು ಹಾಕೊಂಡಿದ್ದೀನಲ್ಲ, ಈ ಶರ್ಟ್‌ದು ಬೆಲೆ ಬಂದ್ಬಿಟ್ಟು 20 ಕೋಟಿ ಆಗುತ್ತೆ ಸರ್ ಹತ್ತತ್ರ. ಇದನ್ನ ನಾನು ಅಬ್ರಾಡ್ ಇಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದೀನಿ. ಆದ್ರೆ ಯಾವ ದೇಶ ಅಂತ ನಂಗೂ ಕೂಡ ನೆನಪಿಲ್ಲ. ಒಟ್ನಲ್ಲಿ ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋ ಶರ್ಟು ಸರ್ ಇದು. 20 ಕೋಟಿಗ್ ಬೆಲೆ ಬಾಳುತ್ತೆ. ಸರ್, ನಾನ್ ಹೇಳಿದ್ರೆ ನೀವ್ ನಂಬಲ್ಲ. ನಾನ್ ಹಾಕೋ ಕಾಚಾದ್ ಬೆಲೆನೇ ಬಂದ್ಬಿಟ್ಟು ಹತ್ತತ್ರ ಒಂದ್ 10 ಲಕ್ಷ ಆದ್ರೂ ಆಗುತ್ತೆ ಸರ್. ನಾನ್ ಹೋದ್ರೆ ನಂಗೆ 3 ದಿವ್ಸ ಹೆಲಿಕಾಪ್ಟರ್‌ನ ಫ್ರೀ ಆಗಿ ಕೊಡ್ತಾರೆ ಸುತ್ತಾಡೋದಕ್ಕೆ. ನಿಮ್ಗ್ ಗೊತ್ತಿದ್ರೆ ಅದನ್ನ PM-ಗೂ ಕೂಡ ಫ್ರೀ ಆಗಿ ಕೊಡೋದಿಲ್ಲ. ನಂಗ್ ಕೊಡ್ತಾರೆ ಅಂದ್ರೆ ಅದು ನನ್ ಕೆಪಾಸಿಟಿ. ನನ್ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು? ತಿಳ್ಕೊಬೇಕಲ್ಲ ಸರ್, ನನ್ ಬಗ್ಗೆ ತಿಳ್ಕೊಳ್ಳಿ ಫಸ್ಟು, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಬರ್ಬೇಡಿ ಅಂದ್ರು ಕೂಡ ಇವಾಗ್ಲೇ ಕ್ಷಣ ಮಾತ್ರದಲ್ಲೇ 1,000 ಹೀರೋಯಿನ್ ಬಂದ್ಬಿಡ್ತಾರೆ ನನ್ನ ಹತ್ರಕ್ಕೆ. ಅಷ್ಟೊಂದು ಫೇಮಸ್ಸು, ಅಷ್ಟೊಂದು ಸ್ಮಾರ್ಟ್ ನಾನು. ನೋಡೋದಕ್ಕೆ ನಾನು ಕಾಲೇಜ್ ಲೈಫಲ್ಲೇ ನನ್ನ ಎಲ್ರು ಅಮೀರ್ ಖಾನ್ ಅಂತ ಕರೀತಿದ್ರು. ಆವಾಗ್ಲೇ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇತ್ತು. ಸರ್, ಹತ್ತತ್ರ ಏನಿಲ್ಲ ಅಂದ್ರೂ ಒಂದ್ 25,000-30,000 ಜನ ಪ್ರಪೋಸ್ ಮಾಡಿದಾರೆ ನಂಗೆ ಕಾಲೇಜ್ ಡೇಸ್ ಇಂದ ಇಲ್ಲಿವರೆಗೂ ಒಂದ್ 30,000 ಪ್ರಪೋಸಲ್ಸ್ ಬಂದಿದೆ. ನಾನ್ ಎಲ್ಲಾನು ಕೂಡ ರಿಜೆಕ್ಟ್ ಮಾಡಿದೀನಿ. ಬಿಕಾಸ್ ನನ್ ಮಗನ್ಗೋಸ್ಕರ ನಾನ್ ಎಲ್ಲಾನು ತ್ಯಾಗ ಮಾಡಿದೀನಿ ಸರ್. ನಾನು ಅಷ್ಟು ಒಳ್ಳೆಯವನು ಸರ್ ನಾನು. ಸರ್, ನಾನೊಂದ್ ನಾಯಿ ತಗೊಂಡ್ರೆ ಸುಮಾರು ಏನಿಲ್ಲ ಅಂದ್ರು ಹತ್ತತ್ರ ಒಂದ್ 5,000 ಮೀಡಿಯಾ ಚಾನೆಲ್ಸ್ ಬರುತ್ತೆ. 125 ಕಂಟ್ರಿಯಿಂದ. ಅಷ್ಟೊಂದು ಫೇಮಸ್ ಆಗಿರುವಂತ ಬ್ರೀಡ್ ನಾಯಿ ನನ್ನ ಹತ್ರ ಇದೆ. 125 ಕಂಟ್ರಿನೂ ನ್ಯೂಸ್ ಆಗುವಂತ ಸೆಲೆಬ್ರಿಟಿ ಸರ್ ನಾನು. ನಾನ್ ತುಂಬಾ ಫೇಮಸ್ ಸರ್. ನನ್ ಬಗ್ಗೆ ಇನ್ನೂ ನೀವು ತಿಳ್ಕೊಂಡ್ ಬಂದ್ರೆ ಒಳ್ಳೇದು. ಹೌದು ಸರ್, ಇವಾಗ ಟ್ರೋಲ್ ಮಾಡ್ತಾ ಇದಾರೆ, ಎಲ್ಲ ಕಡೆ ನೋಡ್ತಿದೀನಿ. ನಂಗೇನ್ ಬೇಜಾರಿಲ್ಲ ಸರ್, ಅದನ್ನ ನಾನು ಒಳ್ಳೆ ರೀತಿಲೇ ತಗೋತೀನಿ. ನನ್ನನ್ನ ಯಾರ್ ಜಾಸ್ತಿ ಟ್ರೋಲ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಾಸ್ಟ್ಲಿಯೆಸ್ಟ್ ಬ್ರೀಡ್‌ದು ನಾಯಿನ ಕೊಡ್ತೀನಿ ಗಿಫ್ಟ್ ಆಗಿ. ನಾನೇ ಕರ್ಸ್ಬಿಟ್ಟು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸರ್, ಇವತ್ತಿಗೆ ನಾನು ಇಷ್ಟೇ ಪುಂಗ್ಬೇಕು ಅಂತ ಬಂದಿದ್ದೆ ಸರ್. ಇವತ್ತಿಗೆ ಇಷ್ಟೇ ಹೇಳ್ಬೇಕು ಅಂತ ಬಂದಿದ್ದು. ಆ ಮತ್ತೆ ಇನ್ನೊಂದು ಎಪಿಸೋಡ್ ಬೇಕಂದ್ರೆ ಮತ್ತೆ ಆ ಎಪಿಸೋಡ್ ಅಲ್ಲಿ ಬಂದು ಮತ್ತೆ ಹೇಳ್ತೀನಿ ಸರ್ ನಾನು.